ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೇಘನಾ ಪಬ್ಲಿಕ್ ನ್ಯೂಸ್ 24x7 ಇಂದ ಮಾತಾಡ್ತಾ ಇದ್ದೀನಿ. ಮನೆ ಕಟ್ಟುವಾಗ, ಅಲಂಕಾರ ಮಾಡುವಾಗ ಅಥವಾ ನಿಮ್ಮ ಕನಸಿನ ಹೌಸ್ ಡಿಸೈನ್ ಮಾಡುವಾಗ ಟೈಲ್ಸ್ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ. ಅಂತಹ ಟೈಲ್ಸ್ ಲೋಕವನ್ನು ನಾನು ನಿಮಗೆ ಪರಿಚಯ ಮಾಡಲು ಇವತ್ತು ನಾನು MC ಟೈಲ್ಸ್ ಗೆ ವಿಸಿಟ್ ಮಾಡಿದ್ದೀನಿ. ಅಂಡ್ ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಗೇಟ್ ಆಪೋಸಿಟ್ ನಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿನ ಪ್ರಾಡಕ್ಟ್ಸ್ ಹಾಗೂ ಬ್ರಾಂಡ್ಸ್ ಯಾವ್ಯಾವ್ದು ಅಂತ ಒಂದೊಂದಾಗಿ ನೋಡ್ಕೊಂಡು ಬರೋಣ, ಬನ್ನಿ. ಇವತ್ತು ನಮ್ಮ ಜೊತೆಗೆ MC ಟೈಲ್ಸ್ ಮಾಲೀಕರಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ನಮಸ್ತೆ ಸರ್, ನಿಮ್ಮ ಹೆಸರೇನು? ಮಂಜುನಾಥ್ ಅಂದ್ಬಿಟ್ಟು ಮೇಡಮ್. ಓಕೆ, ಸೊ ನೀವು ಟೈಲ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾವು ಈ ಟೈಲ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 15 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾ ಇದೀವಿ. ಬಟ್ ಈ ಫೀಲ್ಡ್ ಅಲ್ಲಿ ನಮ್ಗೆ 23 ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ಇದೆ. ಮುಂಚೆ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ವಿ. ಇವಾಗ ನಾವು ಓನ್ ಆಗಿ 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್. ಸೊ ಸರ್, ನಿಮ್ಗೆ ಟೈಲ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಗ್ ಅನ್ಸ್ತು? ನಾನು ಊರಿಂದ ಬೆಂಗಳೂರು ಬಂದ ತಕ್ಷಣ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಒಂದು ಟೈಲ್ಸ್ ಶೋರೂಮ್ ಅಲ್ಲಿ. ಓಕೆ. ಸೊ ನನಗೆ ಇದು ಉತ್ತಮವಾಗಿ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಯಾವ ತರ ಏನು ಟೈಲ್ಸ್ ಬಗ್ಗೆ ಹೆಂಗೆ ಇದು ಪ್ರಾಜೆಕ್ಟ್ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಸೊ ಯಾವ ತರ ಕ್ವಾಲಿಟಿ ಇದೆ. ಬೆಂಗಳೂರು ವೆದರ್ಗೆ ಟೈಲ್ಸೇ ಇವತ್ತು ಸೂಟಬಲ್. ಹೌದು. ಮಲ್ನಾಡು ಆಗ್ಲಿ, ನಮ್ ಕಡೆ ಸಾಗರ, ತೀರ್ಥಹಳ್ಳಿ, ಶಿವಮೊಗ್ಗ ಜನ ಎಲ್ಲಾ ಕಡೆನೂ ಆ ಕಡೆ ಎಲ್ಲ ಫುಲ್ಲು ಮಳೆನೆ ಬೀಳುತ್ತೆ. ಹೌದು. ಸೊ ಅವರು ಅವಾಗ ಗ್ರಾನೈಟ್ ಎಲ್ಲ ಯಾರು ಆ ಕಡೆ ಹಾಕಲ್ಲ. ಸೊ ಇವತ್ತು ಟೈಲ್ಸ್ ಎಲ್ಲಾ ಮನೆ ಕಟ್ಟೋರ್ಗೆ ಟೈಲ್ಸ್ ಮೇನ್ ಮುಖ್ಯವಾಗಿ ಎಲ್ಲದಕ್ಕೂ ಬೇಕು. ಎಲ್ಲ ಇದಕ್ಕೂ ಹೆಂಗೆ ನಾವು ಬದುಕಕ್ಕೆ ಪ್ರಾವಿಷನ್ ಸ್ಟೋರ್ ಅಲ್ಲಿ ಹೆಂಗೆ ಮೆಟೀರಿಯಲ್ ಬೇಕು, ಸೊ ಒಂದು ಪ್ರತಿ ಮನೆಗೂ ಟೈಲ್ಸ್ ಬೇಕೇ ಬೇಕು. ಬಾತ್ರೂಮ್ ಆಗ್ಲಿ, ಟೆರೆಸ್ ಆಗ್ಲಿ, ಕಿಚನ್ಗೆ, ಯುಟಿಲಿಟಿಗೆ, ಕಾರ್ ಪಾರ್ಕಿಂಗ್ಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಸೊ ಹಂಗೆ ಇದು ಉತ್ತಮವಾದ ಬಿಸ್ನೆಸ್ ಅಂತ ಆಯ್ಕೆ ಮಾಡಿಕೊಂಡು, ನನಗೂ ಇದರಲ್ಲಿ ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಬೇರೆ ಉದ್ಯೋಗ ಸ್ಟಾರ್ಟ್ ಮಾಡೋಕ್ಕಿಂತ ಟೈಲ್ಸೇ ಉತ್ತಮ ಅಂದ್ಬಿಟ್ಟು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ ಸರ್. ಸರ್, MC ಟೈಲ್ಸ್ ಕಡೆಯಿಂದ ನಿಮ್ಮ ಕಸ್ಟಮರ್ಸ್ಗೆ ಯಾವ ರೀತಿಯಾದಂತಹ ಟೈಲ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಮಲ್ಟಿ ಕ್ಲೈಂಟ್ಸ್ ಫಸ್ಟ್ ಅವ್ರದ್ದು ಟೇಸ್ಟ್ ಯಾವ ತರ ಏನು ಎಲ್ಲ ನಮಗೆ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ. ಹೌದು. ಕೆಲವು ಜನಕ್ಕೆ ಕಾಸ್ಟ್ಲಿ ಟೈಲ್ಸ್ ಹಾಕೋಷ್ಟು ಇದಿರಲ್ಲ. ಕೆಲವು ಟೈಲ್ಸ್ಗೆ ಟೈಲ್ಸ್ ಹಾಕ್ಬೇಕು. ಸೊ ಕೆಲವು ಜನಕ್ಕೆ ಚೆನ್ನಾಗಿರೋ ಟೈಲ್ಸ್ ಬೇಕು. ಕೆಲವು ಜನಕ್ಕೆ ಅವ್ರದೇ ಒಂದು ಮೇನ್ ಕಾನ್ಸೆಪ್ಟ್ ಅಲ್ಲಿ ಏನೋ ಒಂದು ಥಿಂಕ್ ಮಾಡ್ಕೊಂಡು ಇರ್ತಾರೆ. ಸೊ ಅದ್ರ ತಕ್ಕಂಗೆ ನಾವು ಅವ್ರಿಗೆ ಟೈಲ್ಸ್ ನ ಡಿಸೈನ್ ಗಳೆಲ್ಲ ತೋರಿಸ್ತೀವಿ. ಕೆಲವು ಕ್ಲೈಂಟ್ಸ್ ಗಳಿಗೆ ಕಾರ್ವಿಂಗ್ ಡಿಸೈನ್ಸ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ನಮ್ಮಲ್ಲಿ ಜಾಸ್ತಿ ಸೆಲೆಕ್ಷನ್ಸ್ ಕಾರ್ವಿಂಗ್ ಡಿಸೈನ್ಸ್ ಇದೆ. ಕೆಲವು ಜನಕ್ಕೆ ಗ್ಲಾಜಿ ಇಷ್ಟಪಡ್ತಾರೆ, ಕೆಲವು ಜನಕ್ಕೆ ಮೆಟಾಲಿಕ್ ಡಿಸೈನ್ಸ್ ಇಷ್ಟಪಡ್ತಾರೆ, ಕೆಲವು ಜನ ರಸ್ಟಿಕ್ ಸೀರೀಸ್ ಇಷ್ಟಪಡ್ತಾರೆ, ಕೆಲವು ಜನ ಮ್ಯಾಟ್ ಸೀರೀಸ್ ಇಷ್ಟಪಡ್ತಾರೆ. ಸೊ ಎಲ್ಲಾ ತರ ಸೀರೀಸ್ ನಮ್ಮಲ್ಲಿ ಜಾಸ್ತಿ ಸೆಲೆಕ್ಷನ್ ನಾವು ಇಟ್ಟಿದ್ದೀವಿ. ಅಂದ್ರೆ ನೀವು ಕಸ್ಟಮರ್ಸ್ ಗೆ ತುಂಬಾ ಆಪ್ಷನ್ಸ್ ನ ಕೊಡ್ತಾ ಇದ್ದೀರಾ? ಖಂಡಿತ ಖಂಡಿತ ಮೇಡಮ್. ನಮ್ಮಲ್ಲಿ ನೋಡಿ ಈ ತರ ಲೈವ್ ಡಿಸ್ಪ್ಲೇ ಮಾಡಿದೀವಿ. ಬೇರೆ ಶೋರೂಮ್ ಗಳಿಗೆ ಹೋದ್ರೆ ನಿಮ್ಗೆ ಬರೀ ಪೇಜಸ್ ಗಳಲ್ಲಿ ಮಾತ್ರ ಇಟ್ಟಿರ್ತೀವಿ. ನಮ್ಮಲ್ಲಿ ಒಂದು ಏನ್ ಬೆನಿಫಿಟ್ ಅಂದ್ರೆ ಸ್ವಲ್ಪ ಎಕ್ಸಿಬಿಷನ್ ತರ ಲೈವ್ ಡಿಸ್ಪ್ಲೇ ಇಟ್ಟಿರೋದ್ರಿಂದ ಕ್ಲೈಂಟ್ಸ್ ಗಳಿಗೆ ಸೆಲೆಕ್ಷನ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ ಓಕೆ ಸರ್. ಸೊ ಸರ್, ಬೇರೆ ಟೈಲ್ಸ್ ಶಾಪ್ಗೂ ನಿಮ್ಮ ಟೈಲ್ಸ್ ಶಾಪ್ಗೂ ಏನ್ ಡಿಫ್ರೆನ್ಸ್ ಇದೆ? ಮೇಡಮ್, ಬೇರೆ ಟೈಲ್ಸ್ಗೂ ನಮ್ಮ ಶಾಪ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಸೊ ನನಗೆ 23 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ನಾನು ಮಲ್ಟಿ ಸೆಲೆಕ್ಷನ್ ನಾನು ಇಟ್ಟಿದ್ದೀನಿ. ಸೊ ಎಲ್ಲಾರು ನಾರ್ಮಲ್ ಆಗಿ ಟೈಲ್ಸ್ ಅಂಗಡಿ ಅಂತ ಅನ್ಬಿಟ್ರೆ ಒಂದು 10-15 ಡಿಸೈನ್ ಹಾಕ್ಬಿಡ್ತಾರೆ. ಸೊ ಎಲ್ಲಾ ಟೈಲ್ಸ್ ಅಂದ್ರೆ ಒಂದು ಗ್ಲಾಜಿ, ಒಂದು 3 ಇದು. ಸೊ ನಮ್ಮಲ್ಲಿ ಮಲ್ಟಿ ಸೆಲೆಕ್ಷನ್ ಇದೆ. ಸೊ ಈಗ ಒಳ್ಳೊಳ್ಳೆ ಆರ್ಕಿಟೆಕ್ಟ್ ಇಂದ ಹಿಡಿದು ಮಿಡ್ಲು ಕ್ಲೈಂಟ್ಸ್ ಇಂದ ಹಿಡಿದು ಹೈ ಲೆವೆಲ್ ಕ್ಲೈಂಟ್ಸ್ ವರೆಗೂ ಅವ್ರ ತಕ್ಕಂಗೆ, ಅವ್ರ ಸೆಲೆಕ್ಷನ್ ತಕ್ಕಂಗೆ ನಮ್ಮಲ್ಲಿ ಸೆಲೆಕ್ಷನ್ ಸಿಗುತ್ತೆ. ಅದೊಂದು ಕ್ಲೈಂಟ್ಸ್ ಗೆ ತುಂಬಾ ಬೆನಿಫಿಟ್. ನಮ್ಮ ಶೋರೂಮ್ ಅಲ್ಲಿ ಕಣ್ಣೂರ್ ಕೊಟ್ಟಿದೀವಿ. ಈಗ ಸ್ಟಿಲ್ ರನ್ನಿಂಗ್ ಒಂದು ಕಣ್ಣೂರಲ್ಲಿ ಮತ್ತೆ ಮಟ್ನೂರಲ್ಲಿ ನಾವು ಸಪ್ಲೈ ಮಾಡ್ತಾ ಇದೀವಿ. ಆಮೇಲೆ ಬಿಟ್ರೆ ಬೇರೆ ನಮ್ಮ ಜಿಲ್ಲೆಗಳು ಸಾಗರ ಮತ್ತೆ ತೀರ್ಥಹಳ್ಳಿ ಮತ್ತೆ ಮಲ್ನಾಡು ಕೂರ್ಗುಗೆ ಮತ್ತೆ ಸಕಲೇಶ್ಪುರದಲ್ಲಿ ರೆಸಾರ್ಟ್ಗಳಿಗೆಲ್ಲ ಕೊಟ್ಟಿದೀವಿ. ಬೇಕಾದೆಲ್ಲ ನಮ್ಮ ಹತ್ರ ಡೀಟೇಲ್ಸ್ ಇದೆ, ಕೊಡ್ತೀನಿ ನಿಮ್ಗೆ. ನಮ್ಗೆ ಮಲ್ಟಿ ಕ್ಲೈಂಟ್ಸ್ ಇದಾರೆ ಮೇಡಮ್. ಆಮೇಲೆ ಈ ಭಾಗದವ್ರಂತೂ ತುಂಬಾ ಇಷ್ಟಪಡ್ತಾರೆ. ರಾಮನಗರ ಆಗ್ಲಿ, ಚನ್ನಪಟ್ಟಣ ಆಗ್ಲಿ, ನಮ್ ಕೆಂಗೇರಿ ಸೈಡ್ ಆಗ್ಲಿ, ಬಿಡದಿ ಆಗ್ಲಿ, ಈ ಮೈಸೂರ್ವರೆಗೂ ಫುಲ್ ಇಲ್ಲಿಂದಾನೇ ನಮ್ಮ ಹತ್ರ ತಗೊಂಡೋಗ್ತಾ ಇದ್ದಾರೆ.
ಓಕೆ ಸರ್. ಸೊ ಸರ್ ನಿಮ್ ಮಾತನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ನಾನು ಕೂಡ ನಮ್ಮ ಮನೆಗೆ ಟೈಲ್ಸ್ ಹಾಕ್ಸ್ಬೇಕು ಅನ್ಸ್ತಾ ಇದೆ. ಬಟ್ ನನ್ಗೆ ಏನ್ ಡೌಟ್ ಅಂತಂದ್ರೆ ನೀವ್ ಯಾಕೆ ಬರೀ ಟೈಲ್ಸ್ ಇಟ್ಟಿದ್ದೀರಾ, ಗ್ರೈನೇಟ್ಸ್ ಯಾಕೆ ಇಟ್ಟಿಲ್ಲ? ಏನ್ ಗೊತ್ತಾ ಮೇಡಮ್, ಇವಾಗ ಗ್ರಾನೈಟ್ ಈಗ ನೋಡಿ ವೆದರ್ ನೋಡಿ ಹೆಂಗಿದೆ, ಬೆಂಗಳೂರು ವೆದರ್ ತುಂಬಾ ಚಳಿ ಇದೆ. ಗ್ರಾನೈಟ್ ಥಂಡಿ, ತುಂಬಾ ಕೋಲ್ಡ್ ಐಟಮ್ಸ್. ಅದು ಸ್ವಲ್ಪ ಮೋಡ ಮುಚ್ಕೊಂಡ್ರೆ ಸಾಕು, ಎಂಟೈರ್ ಮನೆ ಆ ಗ್ರಾನೈಟ್ ಮೇಲೆ ಚಂಬು ತಟ್ಟೆ ಸ್ಪೂನ್ ಇಟ್ಟಿದ್ರು ಕೋಲ್ಡ್ ಆಗ್ಬಿಡುತ್ತೆ. ಮನೆಯಲ್ಲಿ ಮಕ್ಳುಗಳು ಇರ್ತಾರೆ, ಆಮೇಲೆ ವಯಸ್ಸಾದವ್ರು ಇರ್ತಾರೆ, ಸ್ವಲ್ಪ ಕೆಮ್ಮು ಅಸ್ತಮ ಇರೋರು ಇರ್ತಾರೆ. ಸೊ ಅದರಿಂದ ಬೇಗ ಎಫೆಕ್ಟ್ ಆಗುತ್ತೆ, ಹೆಲ್ತ್ ಇಶ್ಯೂ ಆಗುತ್ತೆ, ತುಂಬಾ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅದರಿಂದ ನಾವು ಟೈಲ್ಸ್ಗೆ ತುಂಬಾ ರೆಫರ್ ಮಾಡ್ತೀವಿ. ಇದು ಚಳಿಗಾಲ ಇರ್ಲಿ, ಮಳೆಗಾಲ ಇರ್ಲಿ, ಬೇಸಿಗೆ ಕಾಲ ಇರ್ಲಿ, ಇದು ಒಂದೇ ವೆದರ್ ಇರುತ್ತೆ. ಇದು ಕೋಲ್ಡ್ ಐಟಮ್ಸ್ ಅಲ್ಲ. ನೀವು ರಾಜಸ್ಥಾನ್ ಮಾರ್ಬಲ್ ಗ್ರಾನೈಟ್ ಗಿಂತ ಕೋಲ್ಡ್ ಯಾರು ಇಷ್ಟಪಡಲ್ಲ. ಸೊ ಸರ್ ವುಡನ್ ಟೈಲ್ಸ್ ಮತ್ತೆ ಮೆಟಾಲಿಕ್ ಟೈಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬಹುದು, ನಮ್ಮ ಗ್ರಾಹಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಇದು ವುಡನ್ ಟೈಲ್ಸ್, ಇದು ಮಲ್ಟಿ ಪ್ಲೇಸ್ಗೆ ನೀವು ಇದನ್ನ ಯೂಸ್ ಮಾಡಬಹುದು. ಇದು ಜಾಸ್ತಿ ಇವತ್ತು ಎಲಿವೇಶನ್, ಫ್ರಂಟ್ ಎಲಿವೇಶನ್ ಹೋಗುತ್ತೆ. ಇದು ವಾಟರ್ ಪ್ರೂಫ್. ಇದು ಎಷ್ಟೇ ಬೇಸಿಗೆ ಬಿಸಿಲು ಏನೇ ಬಂದ್ರು ಇದೆಲ್ಲ ಶೇಡ್ ಆಗಲ್ಲ. ಇದು ಎಷ್ಟು ವರ್ಷ ನಾವೇ ಬೇಜಾರಾಗಿ ರಿಮೂವ್ ಮಾಡ್ಬೇಕು. ಇದು ಹೆಂಗಿರುತ್ತೆ ಹಂಗೆ ಇರುತ್ತೆ. ಒಂದು ಫ್ರಂಟ್ ಎಲಿವೇಶನ್ ಹಾಕ್ತಾರೆ, ಮತ್ತೆ ಕಾಂಪೌಂಡ್ ವಾಲ್ ಹಾಕ್ತಾರೆ, ಆಮೇಲೆ ರೂಮ್ಸ್ ಫ್ಲೋರಿಂಗ್ ಒಳಗೆ ಹಾಕ್ತಾರೆ. ಸೊ ಇದನ್ನೆಲ್ಲ ಇಂಥ ಜಾಗ, ಆಮೇಲೆ ಬಾಲ್ಕನಿಗೆ ಹಾಕ್ತಾರೆ, ಟೆರಸ್ ಅಲ್ಲಿ ಹಾಕ್ತಾರೆ, ಆಮೇಲೆ ನಾವು ಹೋಮ್ ಥಿಯೇಟರ್ ಮಾಡ್ತಾರಲ್ಲ ಅಲ್ಲಿಗೆ ಹಾಕ್ತಾರೆ, ಮೇಲ್ಗಡೆ ಬಾರ್ ಕೌಂಟರ್ ಏನಾರ ಮಾಡಿದ್ರೆ ಅದಕ್ಕೂ ಹಾಕ್ತಾರೆ. ಮಲ್ಟಿ ಮೇಡಮ್, ಇದು ಒಂದು ಮನೆಗೆ 10-12 ಕಡೆವರೆಗೂ ಯೂಸ್ ಮಾಡ್ಬೋದು ಮೇಡಮ್. ಇದು ನ್ಯಾಚುರಲ್ ಐಟಮ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೆಟಾಲಿಕ್ ಟೈಲ್ಸ್ ಯೂಸ್ ಮಾಡ್ಬೋದು. ಇದು ಮೆಟಾಲಿಕ್ ಬಂದ್ಬಿಟ್ಟು ಇದು ಸ್ವಲ್ಪ ತುಂಬಾ ಟೇಸ್ಟ್ ಇರೋ ಕ್ಲೈಂಟ್ಸ್ ಮಾತ್ರ ಇದನ್ನ ಸೆಲೆಕ್ಷನ್ ಮಾಡ್ತಾರೆ. ಸೊ ಇದು ಜಾಸ್ತಿ ಹೋಗೋದು ಪಬ್ಗೆ, ಪಬ್ ಫ್ಲೋರಿಂಗ್ಸ್ ಹೋಗುತ್ತೆ, ಆಮೇಲೆ 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಿಗೆ ಇದು ಬಾತ್ರೂಮ್ ವಾಲ್ಗೂ ಹಾಕ್ತಾರೆ. ಸೊ ಆಮೇಲೆ ಎಲ್ಲ ಏನಾದ್ರು ಕ್ಲೈಂಟ್ಸ್ ರೆಸಿಡೆನ್ಸಿಲಿ ಇದನ್ನ ಬಾರ್ ಕೌಂಟರ್ ಫ್ಲೋರಿಂಗ್ ಹಾಕ್ತಾರೆ. ಇಂಥ ಜಾಗಕ್ಕೆ ಇದು ಜಾಸ್ತಿ ಹೋಗುತ್ತೆ ಮೆಟಾಲಿಕ್. ಸೊ ಸರ್ ನನ್ಗೆ ಈ ಡಿಸೈನ್ ಅಲ್ಲಿ ಬ್ರೌನ್ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಅಂದ್ರೆ ನನಗೆ ತರಿಸ್ಕೊಡ್ತೀರಾ? ಸಿಗುತ್ತೆ ಮೇಡಮ್. ಈ ಬರೀ ನಾವು ಇದು ಸುಮ್ನೆ ಜಸ್ಟ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಇರೋದ್ರಿಂದ ಈ ಕಾನ್ಸೆಪ್ಟ್ ನಾವು ಮಾಡಿದೀವಿ. ಇದರಲ್ಲಿ ಮಲ್ಟಿ ಕಲರ್ ಸಿಗುತ್ತೆ ನಿಮ್ಗೆ. ಬ್ರೌನ್ ಬರುತ್ತೆ, ಲೈಟ್ ಮಿಂಟ್ ಕಲರ್ಸ್ ಬರುತ್ತೆ, ವೈಟ್ ಅಂಡ್ ಬ್ಲಾಕ್ ಬರುತ್ತೆ. ಆಲ್ಮೋಸ್ಟ್ ಇದ್ರಲ್ಲೆಲ್ಲ ನಿಮ್ಗೆ 5-6 ಕಲರ್ಸ್ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ನಾವು ಅರೇಂಜ್ ಮಾಡಿ ಕೊಡ್ತೀವಿ, ಸಿಗುತ್ತೆ. ಸೊ ಸರ್ ನಿಮ್ಮ MC ಟೈಲ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸತಿ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ತುಂಬಾ ಈಸಿ ಮೇಡಮ್. ನೋಡಿ, ಮೆಟ್ರೋ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಇಳ್ಕೊಂಡ್ರೆ ನಡ್ಕೊಂಡ್ ಬಂದ್ಬಿಡ್ಬೋದು. ಹಿಂಗೇನೆ ನೋಡಿ, ಅದು ಆಪೋಸಿಟ್ ಬೆಂಗಳೂರು ಯೂನಿವರ್ಸಿಟಿ, ನಮ್ಮ ಮೈಸೂರು ರೋಡ್ ಅಲ್ಲಿ ಇದೆಯಲ್ಲ, ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಕ್ಟ್ ಆಪೋಸಿಟ್. ನೀವು ರಾಜರೇಶ್ ನಗರ ಆರ್ಚ್ ಇಂದ ಯೂನಿವರ್ಸಿಟಿ ರೈಟ್ ತಗೊಂಡ್ರೆ ಯೂನಿವರ್ಸಿಟಿ ಹೋಗ್ತೀರಾ, ಲೆಫ್ಟ್ ಅಲ್ಲೇ ನಮ್ ಲೊಕೇಶನ್ ಇರೋದು. ನವಾಮಿ ಅಪಾರ್ಟ್ಮೆಂಟ್ ಇದೆ, ಲ್ಯಾಂಡ್ ಮಾರ್ಕ್. ನವಾಮಿ ಅಪಾರ್ಟ್ಮೆಂಟ್ ಅಟ್ಯಾಚೆ ನಮ್ದು ಶೋರೂಮ್ ಇರೋದು. ಓಕೆ ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವೇ ನೋಡಿದ್ರಿ ಅಲ್ವಾ, MC ಟೈಲ್ಸ್ ಮಾಲೀಕರು ನಮ್ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂಡ್ ಪ್ರತಿಯೊಂದು ಟೈಲ್ಸ್ ಬಗ್ಗೆ ಅವರು ತುಂಬಾ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಮನೆಯನ್ನ ಅಲಂಕಾರ ಮಾಡ್ಬೇಕು ಅಂತ ಅಂದ್ರೆ ನೀವು MC ಟೈಲ್ಸ್ ನ ಚೂಸ್ ಮಾಡಿ. ನೀವು MC ಟೈಲ್ಸ್ ನ ಚೂಸ್ ಮಾಡಿದ್ರೆ ಅದು 100% ಬೆಸ್ಟ್ ಡಿಸಿಷನ್ ಆಗಿರುತ್ತೆ ಅಂತ ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಧನ್ಯವಾದಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.